ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಮೈಸೂರಿಂದ ಕುಶಾಲನಗರಕ್ಕೆ ಹೊರಟಿದ್ದೀವಿ, ನಾನು ಮತ್ತು ನನ್ನ ಮಗ. ಸೊ ಒಂದು ಸಾವಿತ್ತು. ಸೊ ಹಾಗಾಗಿ ಸಾವನ್ನ ಮುಗಿಸ್ಕೊಂಡು ಅಲ್ಲೇ ನಮ್ಮ ಅಕ್ಕ ಅವ್ರ ಮನೆ ಸ್ಟೇ ಆಗೋಣ ಅಂತ ಅಲ್ಲೇ ಉಳ್ಕೊಂಡಿದ್ವಿ. ನಾನು ಮತ್ತು ನಿಶು ಇಬ್ಬರೇ ಹೋಗಿದ್ದು. ಸೊ ನವಿ ಬಂದಿರಲಿಲ್ಲ. ಸೊ ಅವರು ಡ್ಯೂಟಿಗೆ ರಜಾ ಇರಲಿಲ್ಲ. ಸೊ ಹಾಗಾಗಿ ನಾವಿಬ್ಬರೇ ಹೋಗಿದ್ದು. ಕುಶಾಲನಗರದಲ್ಲಿರುವಂತಹ ಬೈಲ್ಕುಪ್ಪೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲೇ ನಮ್ಮ ಅಕ್ಕ ಅವ್ರ ಮನೆ ಸ್ಟೇ ಆಗಿದ್ವಲ್ವ. ಸೊ ಅಲ್ಲಿಂದಲೇ ಆಟೋ ಮಾಡಿಕೊಂಡು ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕುಶಾಲನಗರದ ಹತ್ರ ಇರುವಂತಹ ಬೈಲ್ಕುಪ್ಪೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಟಿಬೆಟಿಯನ್ಸ್ ಕ್ಯಾಂಪು. ಸೊ ಅಲ್ಲಿಗೆ ಆಟೋ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮಕ್ಕ, ನಮ್ಮ ಭಾವನ ತಂಗಿ ಮಗಳು ಮತ್ತು ಪಕ್ಕದ ಮನೆ ಹುಡುಗ ಬಂದಿತ್ತು, ಅದು ಕೂಡ ನಿಶು ಜೊತೆ. ಸೊ ಎಲ್ಲರೂ ಕೂಡ ಆಟೋ ಮಾಡ್ಕೊಂಡು ಗೋಲ್ಡನ್ ಟೆಂಪಲ್ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಇದಕ್ಕೆ ಸುಮಾರು ಸಲ ಹೋಗಿದ್ದೀನಿ, ಒಂದು 2-3 ಟೈಮು. ಸೊ ಅದು ವೀಡಿಯೋನ ನಿಮ್ಮ ಜೊತೆ ಏನು ಶೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಈ ಸಲ ಹೋಗುವಾಗ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಪೂರ್ತಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ ವೀಡಿಯೋ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಮತ್ತು ಈ ಥರ ಟೂರಿಸ್ಟ್ ಪ್ಲೇಸ್ಗಳನ್ನ ತೋರಿಸ್ತಾ ಇರ್ತೀನಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅಲ್ಲಿಂದ ಆಟೋದಲ್ಲಿ ಹೊರಟ್ವಿ. ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ ಪ್ಲೇಸು. ಹೋಗೋವಾಗಂತೂ ಟಿಬೆಟಿಯನ್ಸ್ ಮನೆಗಳಾಗಿರ್ಬೋದು, ಅಲ್ಲಿನ ನೇಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಅವ್ರ ಮನೆ ಹತ್ರ ಆಗಿರ್ಬೋದು, ಅಲ್ಲಿನ ಮನೆಗಳನ್ನ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆ ಹತ್ರ. ಮತ್ತು ಗಿಡಗಳಾಗಿರ್ಬೋದು, ಹೂವಿನ ಗಿಡಗಳಾಗಿರ್ಬೋದು ಅಲ್ಲಿ ತುಂಬಾ ಚೆನ್ನಾಗಿ ಹಾಕಿರ್ತಾರೆ. ಮತ್ತು ಅಲ್ಲಿ ಜಾಸ್ತಿ ಬೆಳೆಯೋ ಅಂಥದ್ದು ಅಂದರೆ ಶುಂಠಿ ಮತ್ತು ಜೋಳನ ಬೆಳೀತಾರೆ ಅವರೇನೆ. ಮತ್ತು ಸಿಲ್ವರ್ ಮರಗಳಿರುತ್ತಲ್ವ, ಅದು ಕೂಡ ತೋಟ ಥರ ಮಾಡ್ಕೊಂಡಿರ್ತಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅವ್ರದ್ದೇ ಇದೆಲ್ಲ ಪ್ಲೇಸು. ಪ್ರತಿಯೊಂದು ಅಂಗಡಿ ಕೂಡ ಟಿಬೆಟಿಯನ್ಸ್ ಕ್ಯಾಂಪಲ್ಲಿ ಅವರೇನೆ ಮಾಡ್ಕೊಂಡಿರೋ ಅಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಒಂದು ಸಲ ವಿಸಿಟ್ ಮಾಡಿ ಕುಶಾಲನಗರಕ್ಕೆ ಬಂದಾಗ. ಇನ್ನು ನೋಡಿ, ಇದೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಗಾಡಿಗಳನ್ನ ನೀವು ಪಾರ್ಕ್ ಮಾಡಿ ಒಳಗಡೆ ಹೋಗ್ಬೋದು. ಇದೇ ಎಂಟ್ರೆನ್ಸು, ಇದ್ರ ಒಳಗಡೆ ಹೋಗಬೇಕು. ಇದು ನೋಡಿ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಇಲ್ಲ, ಆ ರೀತಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಲ್ಲಿನ ಜನಗಳು. ತುಂಬಾ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಕುಶಾಲನಗರಕ್ಕೆ ಬಂದಾಗ ಬೈಲ್ಕುಪ್ಪೆಗೆ ಬಂದು ಗೋಲ್ಡನ್ ಟೆಂಪಲ್ನ ನೋಡದೆ ಹಾಗೆ ಹೋಗಬೇಡಿ, ತುಂಬಾ ಚೆನ್ನಾಗಿದೆ. ನೋಡಿ ಇದೇ ಎಂಟ್ರೆನ್ಸು. ಸುತ್ತ ಗಿಡಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದಾರೆ. ನಾವು ನೋಡಿರೋದೇ ಇಲ್ಲ ಆ ಥರ ಹೂಗಳು ಕೂಡ ಇದೆ ಅಲ್ಲಿ. ನನ್ನ ಮಗ ಅಂತೂ ಕೈಗೆ ಸಿಗ್ತಾಯಿಲ್ಲ ನೋಡಿ ಅಲ್ಲಿ. ಈಗ ಅವನೇ ಫಸ್ಟು ಹೋಗ್ತಾ ಇದ್ದಾನೆ ಅಲ್ಲೆಲ್ಲ. ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಜಾಗ ಅಂತೂ. ಸಿಕ್ಕಾಪಟ್ಟೆ ಓಡಾಡ್ತಿದ್ದ. ನಾವು ಬೇಗನೆ ಬಂದಿದ್ವಿ. ಸೊ ಹಾಗಾಗಿ ಇನ್ನೂ ಜನಗಳು ಅಷ್ಟಿರಲಿಲ್ಲ. ಸೊ ಬೇಗನೆ ಹೋದರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ತುಂಬ ಲೇಟಾಗಿ ಹೋಗಬೇಡಿ, ಯಾಕೆಂದರೆ ಜನಗಳು ತುಂಬ ಇರ್ತಾರೆ. ಸೊ ಬೇಗ ಹೋದರೆ ಅಲ್ಲಿನ ಪ್ಲೇಸ್ಗಳನ್ನ ನೀಟಾಗಿ ನೋಡ್ಕೊಂಡು ಬರ್ಬೋದು ಅಲ್ಲಿದು. ನಿಶು ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ನೋಡಿ ಅಲ್ಲಿ. ಕೈಗೇನೆ ಸಿಗ್ತಿರ್ಲಿಲ್ಲ, ಆ ರೀತಿ ಆಟ ಆಡ್ತಿದ್ದ ಅಲ್ಲಿ. ಸೊ ಇದೇ ಎಂಟ್ರೆನ್ಸು ಈ ಗೋಲ್ಡನ್ ಟೆಂಪಲ್ದು. ಇನ್ನು ಆ ಕಡೆ ಇದೆ ಅಲ್ವಾ, ಅಲ್ಲೆಲ್ಲ ಚೆನ್ನಾಗಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ. ನೋಡಿ ಇದು ದೀಪಾರಾಧನೆ ಕೂಡ ಮಾಡ್ತಾರಂತೆ ಇಲ್ಲಿ. ಪ್ರತಿದಿನ ಮಾಡ್ತಾರೆ ಇಲ್ಲಿ ದೀಪಾರಾಧನೆ. ತುಂಬಾ ದೀಪಗಳಿತ್ತು. ಸೊ ಅದು ಲೆಕ್ಕನೇ ಹಾಕೋಕ್ಕಾಗಲ್ಲ. ಸೊ ಆ ಥರ
ದೀಪನ ಹಚ್ಚಿಟ್ಟಿರ್ತಾರೆ ಡೈಲಿ. ಸೊ ಅಲ್ಲಿಂದ ನೋಡಿಕೊಂಡು ಸ್ಲಿಪ್ಪರ್ ಕೂಡ ಅಲ್ಲಿ ಹಾಕೊಂಡು ಹೋಗೋ ಆಗಿಲ್ಲ, ಸೊ ಅಲ್ಲೇ ಸ್ಲಿಪ್ಪರು ಬಿಡೋವಂಥ ಜಾಗದಲ್ಲಿ ಬಿಟ್ಬಿಟ್ಟು ಹೋಗಬೇಕು ಒಳಗಡೆ. ನೋಡಿ, ಇದು ಬುದ್ಧ ಮತ್ತು ಬುದ್ಧನ ಶಿಷ್ಯಂದ್ರವಿರೋಂತಹ ಪ್ಲೇಸ್ ಇದು. ಪ್ಯೂರ್ ಗೋಲ್ಡಿಂದ ಮಾಡಿರೋವಂಥದ್ದಂತೆ ವಿಗ್ರಹಗಳು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂದರೆ, ಸುತ್ತ ಅಷ್ಟು ನೀಟಾಗಿ ಪೇಂಟಿಂಗ್ಸ್ ಆಗಿರ್ಬೋದು. ಅಲ್ಲಿನ ವಿಗ್ರಹಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಹೋದಾಗಂತೂ ನೋಡಿ ಒಂದ್ಸಲ ಅಬ್ಸರ್ವ್ ಮಾಡ್ಬೋದು. ನಾವು ಏನೇ ಮಾತಾಡಿದ್ರು ನಮಗೇನೆ ಎಕೋ ಆಗಿ ಕೇಳಿಸುತ್ತೆ, ಅಂದರೆ ರಿಪೀಟ್ ಕೇಳಿಸುತ್ತೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲಿನ ಪ್ಲೇಸ್ ಅಂತೂ. ನೀವು ಅಮೌಂಟ್ ಏನಾದರೂ ಡೊನೇಟ್ ಮಾಡಬೇಕು ಅಂದರೂ ಕೂಡ ಅಲ್ಲಿ ಹಾಕ್ಬೋದು. ಅಲ್ಲಿ ಡೊನೇಟ್ ಬಾಕ್ಸ್ ಅಂತ ಇದೆ ಅಲ್ವಾ, ಸೊ ಅಲ್ಲಿ ಹಾಕ್ಬೋದು. ಮತ್ತು ಅಲ್ಲಿನ ಮಕ್ಕಳಾಗಿರ್ಬೋದು, ಮಕ್ಕಳು ಕೂಡ ಇಲ್ಲಿ ಸೇಮ್ ಅವ್ರ ಥರನೇ ಇದ್ದು ನೀಟಾಗಿ ನೋಡಿ ಆ ಟೇಬಲ್ಗಳಿದೆ ಅಲ್ವಾ, ಅಲ್ಲೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರಂತೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಎಲ್ಲರೂ. ಅಲ್ಲಿಗೆ ಹೋದ್ಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಪ್ಯೂರ್ ಗೋಲ್ಡಿಂದ ಮಾಡಿರೋವಂಥದ್ದಂತೆ ವಿಗ್ರಹಗಳಿದು. ಬುದ್ಧ ಮತ್ತು ಅವನ ಶಿಷ್ಯಂದರು ಅಂತೆ, ಬುದ್ಧನ ಶಿಷ್ಯಂದರು ಅವರಿಬ್ಬರೂ. ನೋಡಿ ಎಷ್ಟು ನೀಟಾಗಿದೆ ಪೇಂಟಿಂಗ್ಸ್ ಎಲ್ಲ. ತುಂಬಾ ಚೆನ್ನಾಗಿತ್ತು ಪೇಂಟಿಂಗ್ಸ್ ಮಾತ್ರ. ಇದು ಡೋರಲ್ಲಿರೋ ಅಂಥದ್ದು ನೋಡಿ, ಎಷ್ಟು ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಕೂಡ ಅದು. ಇನ್ನು ಅಲ್ಲಿಂದ ಹೊರಗಡೆ ಬಂದು ಒಂದು ರೌಂಡ್ ಬರ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ಆ ಗೋಲ್ಡನ್ ಟೆಂಪಲ್ ಸುತ್ತ ಮೇಂಟೈನ್ ಮಾಡಿದಾರಲ್ವ ಗಿಡಗಳು ಮತ್ತು ಹೂವಿನ ಗಿಡಗಳು, ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲಿನ ಜಾಗ. ಮತ್ತು ಅಲ್ಲಿನ ಹೂಗಳು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅಷ್ಟು ನೀಟಾಗಿ ಬೆಳೆಸಿದ್ದಾರೆ ಮತ್ತು ಮೇಂಟೈನ್ ಕೂಡ ಮಾಡಿದ್ದಾರೆ ಕ್ಲೀನಾಗಿ. ಹೂವನ್ನು ಉಣ್ಣಿ ಹೂವು ಅಂತ ಏನೋ ಕರಿತೀವಲ್ವ, ಪಿಂಕ್ ಕಲರ್ ಮತ್ತು ರೆಡ್ ಕಲರಲ್ಲಿ ಬರುತ್ತಲ್ವ, ಅದರಲ್ಲಿ ಇದು ನೋಡಿ ಪರ್ಪಲ್ ಕಲರ್ ಹೂವು ಸೂಪರಾಗಿ ಕಾಣಿಸ್ತಾ ಇತ್ತು ಮಾತ್ರ. ಪ್ರತಿಯೊಂದು ಹೂವಿನ ಗಿಡಗಳು ಕೂಡ ಇಲ್ಲಿ ಹಾಕಿದ್ದಾರೆ. ನಾವು ನೋಡೇ ಇರಲ್ಲ, ಆ ಥರದ್ದೆಲ್ಲ ಇದೆ ಇಲ್ಲಿ, ಚೆನ್ನಾಗಿರುತ್ತೆ. ಅಲ್ಲಿ ಸುತ್ತನೂ ಕೂಡ ಅಷ್ಟೇ ನೋಡಿ, ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಇಲ್ಲ, ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನೀಟ್ನೆಸ್ ಆಗಿದೆ ಕೂಡ ನೋಡೋದಕ್ಕೆ. ನೋಡೇ ಇರ್ತೀರಲ್ವ, ಅಲ್ಲಿಗೆ ಹೋದ್ಮೇಲೆ ಇನ್ನು ಫೋಟೋಸ್ಗಳು ವೀಡಿಯೋಸ್ಗಳು ಅದು ತೆಗೆದುಕೊಳ್ಳೋದೇ ಇರುತ್ತೆ ಅಲ್ವ ಹುಡುಗಿರಿಗೆ. ಸೊ ಹಾಗಾಗಿ ಸ್ವಲ್ಪ ಫೋಟೋಸು ತಗೊಂಡ್ವಿ. ನಮ್ಮ ನಿಶು ಕೂಡ ನೋಡಿ ಇಲ್ಲಿ ಹಾಯ್ ಮಾಡ್ತಾ ಇದ್ದಾನೆ. ಮಗು ಬಂದಿರೋದ್ರಿಂದ ನೀಟಾಗಿ ಆಟ ಆಡ್ಕೊಂಡಿದ್ದ ಅವನ ಜೊತೆ. ಅವನಂತೂ ಹಿಡಿಯೋದೇ ಕಷ್ಟ ಆಗಿತ್ತು, ಅಲ್ಲಂತೂ ಸಿಕ್ಕಾಪಟ್ಟೆ ಓಡಾಡ್ತಿದ್ದ. ಸೊ ಅವನ್ನೇ ಒಬ್ಬರು ನೋಡ್ಕೊಳಕ್ಕೆ ಇರಬೇಕಾಗಿತ್ತು. ಸೊ ಆ ರೀತಿ ಆಡ್ತಿದ್ದ ಅವನು. ಇಲ್ಲಿ ಸುತ್ತ ಏನು ಮನೆಗಳನ್ನ ನೋಡ್ತಾ ಇದ್ದೀರಾ, ಅದೆಲ್ಲ ಅಲ್ಲಿನ ಗುರುಗಳು ಮತ್ತು ಇನ್ನು ಮಕ್ಕಳು ಇರ್ತಾರಲ್ವ, ಸೊ ಚಿಕ್ಕವರೆಲ್ಲ ಅಂದರೆ ದೀಕ್ಷೆ ತಗೊಂಡಿರ್ತಾರಲ್ವ, ಅವರೆಲ್ಲ ಉಳ್ಕೊಳ್ಳೋದಕ್ಕೆ ಅಂತ ಇರೋವಂಥ ಪ್ಲೇಸ್ ಇದು, ಮನೆಗಳು. ಸುತ್ತನೂ ಕೂಡ ನೋಡಿ ಅಲ್ಲೆಲ್ಲ ಬಿಲ್ಡಿಂಗ್ಗಳಿದೆ ಅಲ್ವಾ, ಸೊ ಅಲ್ಲೆಲ್ಲ ಉಳ್ಕೊಂಡಿರ್ತಾರೆ. ಅವ್ರುಗಳೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಂಡಿರ್ತಾರೆ. ಇಲ್ಲಿ ಒಂದು ಮರ ಇದೆ ನೋಡಿ, ಇದು ಯಾವ ಹೂವು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೂವು. ದಿನನಿತ್ಯ ಅವರೇನೆ ಕ್ಲೀನ್ ಮಾಡ್ಕೋತಾರೆ. ಅಲ್ಲಿನ ಹುಡುಗರುಗಳು ಡೈಲಿ ಕ್ಲೀನ್ ಮಾಡ್ತಾರಂತೆ. ಸೊ ಅಲ್ಲಿನ ಜಾಗನ ನೀಟಾಗಿ ದಿನ ಕ್ಲೀನಿಂಗ್ ಮಾಡ್ಕೊಳ್ತಾರೆ ಅವರೇನೆ.
ಅದಕ್ಕೋಸ್ಕರನೇ ಆ ಜಾಗ ತುಂಬಾ ನೀಟಾಗಿದೆ. ಡೈಲಿ ಕ್ಲೀನ್ ಮಾಡ್ತಾರೆ ಅಲ್ಲಿನ ಜನಗಳು. ಇಲ್ಲಿಗೆ ಬಂದಾಗ ಫ್ಯಾಮಿಲಿ ನೋಡೋವಂಥ ಪ್ಲೇಸೇ ಇದು. ತುಂಬಾ ಚೆನ್ನಾಗಿದೆ. ನಿಮಗೆ ಟ್ರಿಪ್ ಎಲ್ಲಾದರೂ ಹೋಗಬೇಕು ಅಂದಾಗ ಇಲ್ಲಿಗೊಂದು ಸಲ ವಿಸಿಟ್ ಮಾಡಿ ನೋಡಿ. ನಿಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ಅಲ್ಲಿ ನೋಡೋದಕ್ಕೆ ಹೂಗಳಿದೆ ಅಲ್ವಾ, ಸೊ ಅದು ನೋಡೇ ತುಂಬ ಖುಷಿಯಾಗುತ್ತೆ ಅಲ್ಲಿನ ಪ್ಲೇಸ್ ನೋಡೋದಕ್ಕೆ. ನಾವು ಕೂಡ ಒಂದಿಷ್ಟು ಫೋಟೋಸು ವಿಡಿಯೋಸು ಮಾಡಿಕೊಂಡು ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಲ್ಲಿನ ಜಾಗ ನೋಡಿ. ಅಲ್ಲೆಲ್ಲ ನೋಡಿಕೊಂಡು ಇನ್ನು ಮನೆಗೆ ಹೊರಡೋಣ ಅಂತ ಬಂದ್ವಿ. ಮತ್ತು ಅಲ್ಲೆಲ್ಲ ನೋಡಿಕೊಂಡು ಇನ್ನು ನಮ್ಮ ಅಕ್ಕ ಅವರೆಲ್ಲ ಹೋಗೋಣ ಅಂತ ಟೈಮ್ ಆಗಿತ್ತು. ಸೊ 2:30-3 ಗಂಟೆ ಆಗಿತ್ತು ನಾವು ಅಲ್ಲಿಂದ ಹೊರಗಡೆ ಬರೋದ್ರೊಳಗೆ. ಸೊ ಅಲ್ಲೆಲ್ಲ ನೋಡಿಕೊಂಡು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಗಿಡನೂ ಕೂಡ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲಿ ನೋಡೋದಕ್ಕೆ. ಇನ್ನು ಅಲ್ಲಿ ಅಂಗಡಿಗಳಿದೆ ಅಲ್ವಾ, ಸೊ ಅಲ್ಲೆಲ್ಲ ಈ ಥರದ್ದೆಲ್ಲ ಮಾರ್ತಾರೆ. ತುಂಬಾ ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕಂತೂ. ಮಾತ್ರ ದುಡ್ಡು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ದುಡ್ಡಿತ್ತು ಅಂದರೆ ನೀವು ಅಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ಕಾಸ್ಟ್ಲಿನೇ ಇರುತ್ತೆ ಅಲ್ಲಿ ಏನು ತಗೊಳ್ತೀನಿ ಅಂದರೂ ಕೂಡ. ನೋಡಿ ಬುದ್ಧನ ವಿಗ್ರಹಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಾಯಿತ್ತು, ಅಷ್ಟು ನೀಟಾಗಿತ್ತು. ಮತ್ತು ನೋಡಿ ಎಷ್ಟು ಪುಟ್ಟದಾಗಿ ಕ್ಯೂಟಾಗಿದ್ದಾವೆ ಅಲ್ವಾ ಗೊಂಬೆಗಳು. ನೀವೇನು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಸೊ ನಿಮಗೆ ಬೇಕು ಅಂದರೆ ತಗೊಳ್ಳಿ. ನೋಡಿ ಈ ಬೆಕ್ಕು ಕೂಡ ತುಂಬಾ ಚೆನ್ನಾಗಿತ್ತು. ಇದೆಲ್ಲ 650 ರೂಪೀಸ್ ಆಗುತ್ತೆ ಅಂತ ಹೇಳಿದರು. ಸೊ ಚಿಕ್ಕದೆಲ್ಲ. ಸೊ ನಾವೇನು ಜಾಸ್ತಿ ತಗೊಳ್ಳಿಲ್ಲ, ಅಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ಏನು ತಗೊಳ್ಳೋಕ್ಕಾಗಲಿಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಸುತ್ತ ಏನಿದೆ ಈ ಮನೆಗಳು ಮತ್ತು ಈ ಬಿಲ್ಡಿಂಗ್ಸ್ ಎಲ್ಲ ಏನಿದೆ, ಇದೆಲ್ಲ ಗುರುಗಳು ಮತ್ತು ಅಲ್ಲಿನ ಜನಗಳು ಉಳ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಿರೋಂಥ ಮನೆಗಳಿದು. ಅಲ್ಲೇ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲ ಮ್ಯಾಂಗೋ ಫ್ಲೇವರ್ ಐಸ್ ಕ್ಯಾಂಡಿ ತಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಮಾತ್ರ ಇದೇ ಬೇಕು ಅಂತ ಹಠ ಮಾಡಿ ಕೋನ್ ಐಸ್ ಕ್ರೀಮ್ ತೆಗೆಸ್ಕೊಂಡ. ಸೊ ಅದು ಕೂಡ ತುಂಬಾ ಕಾಸ್ಟ್ಲಿನೇ ಇತ್ತು. 30 ರೂಪಾಯಿ ಏನೋ ಇತ್ತು ಅದು ಮ್ಯಾಂಗೋ ಫ್ಲೇವರ್ದು. ಇನ್ನು ಎಲ್ಲ ತಿಂದ್ಕೊಂಡು ಇನ್ನು ಆಟೋ ಕೂಡ ರೆಡಿ ಇತ್ತು. ಸೊ ಹಾಗಾಗಿ ಇನ್ನು ಹೊರಟ್ವಿ ಮನೆಗೆ. ಸೊ ಬೈಲ್ಕುಪ್ಪೆಯಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಪ್ಲೇಸ್ ಇದೆ ನೋಡಿ. ಇದೇ ಪ್ಲೇಸು. ಈ ಕೆರೆ ಇದೆಯಲ್ವಾ, ಸೊ ಇದರಲ್ಲಿ ತುಂಬಾ ಮೀನುಗಳಿದೆ. ಸೊ ಅದು ಯಾರೂ ಹಿಡಿಯೋ ಆಗಿಲ್ಲ. ಸೊ ಅದು ಸಾಕಿರೋ ಅಂಥದ್ದು, ಯಾರು ಕೂಡ ಹಿಡಿಯೋ ಹಾಗಿಲ್ಲ. ಇದು ಕೆರೆ ತುಂಬ ಮೀನುಗಳಿದೆ ಅದರೊಳಗಡೆ. ಎಷ್ಟು ದಪ್ಪ ಇದೆ ಅಂದರೆ ಮೀನುಗಳು ಒಂದೊಂದು 2 kg 3 kg ಬರಬಹುದೇನೋ, ಅಷ್ಟು ದಪ್ಪ ಇದೆ ಮೀನುಗಳಂತೂ ಸಿಕ್ಕಾಬಟ್ಟೆ. ನೋಡಿ ಅಲ್ಲಿ ಕೂತ್ಕೊಂಡು ಟಿಬೇಟಿಯನ್ಸ್ ಇಬ್ಬರು ಕಪಲ್ಸ್ ಏನೋ ಅಂದ್ಕೊಳ್ತೀನಿ. ಸೊ ಅವ್ರು ಹಾಕ್ತಾಯಿದ್ದಾರೆ ಬಿಸ್ಕೆಟ್ಸು. ನೋಡಿ ಎಷ್ಟು ದಪ್ಪ ಇದೆ ಅಂತ ಮೀನುಗಳು. ಇನ್ನು ನಾವು ಕೂಡ 1-2 ಪ್ಯಾಕ್ ತಗೊಂಡ್ವು. ನಿಶು ಕೂಡ ಹಾಕ್ತಾಯಿದ್ದ ನೋಡಿ ಮೀನುಗಳಿಗೆ. ಅಲ್ಲಿಗೊಂದ್ಸಲ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ. ಮೀನುಗಳು ನೋಡೋ ಅಂತ ತುಂಬಾ ಚೆನ್ನಾಗಿರುತ್ತೆ ಮೀನುಗಳು ನೋಡೋದಕ್ಕೆ.
ಇನ್ನು ಅಲ್ಲಿ ಸಾಕಿರುವಂಥ ಬಾತುಕೋಳಿಗಳನ್ನೂ ಕೂಡ ಸಾಕಿದ್ದಾರೆ ನೋಡಿ. ಅದನ್ನು ಈ ರೀತಿ ಕರ್ಕೊಂಡು ಬಂದು ಅಲ್ಲಿ ನೀರು ಕುಡಿಯೋದಕ್ಕೆ ಅಂತ ಬಿಡ್ತಾರೆ. ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಈಜು ಹೊಡ್ಕೊಂಡು ಆಮೇಲೆ ಹೋಗ್ತಾವಂತೆ. ನಮ್ಮ ಅಕ್ಕ ಹೇಳ್ತಾಯಿದ್ರು ನೋಡಿ. ಬಾತುಕೋಳಿ ಕೂಡ ಸಾಕಿದ್ದಾರೆ. ಅಲ್ಲೊಂದಿಬ್ಬರು ಟಿಬೆಟಿಯನ್ಸ್ ಕಪಲ್ಸ್ ಅವರು ಕೂಡ ಅದಕ್ಕೆ ಮೇವು ಹಾಕ್ತಾಯಿದ್ರು. ನಾ ಅಲ್ಲಿ ನೋಡಿಕೊಂಡು ಇದನ್ನು ಕೂಡ ಟಿಬೆಟಿಯನ್ಸೇ ನೋಡ್ಕೊಳ್ತಾ ಇರೋದು. ನಾ ಅದನ್ನು ಕೂಡ ನೋಡಿಕೊಂಡು ಇನ್ನು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಮಾಡೋವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಗಿಸ್ಕೊಂಡು ಅಲ್ಲಿನ ಪ್ಲೇಸ್ ನೋಡ್ಕೊಂಡು ಬಂದೆ, ಮನೆಗೆ ಬಂದ್ವಿ. ಸೊ ನೋಡಿ, ನಮ್ಮ ನಿಶು ಅವ್ರ ದೊಡ್ಡಪ್ಪಂಗೆ ಹೆಂಗೆ ಮಾಡ್ತಾ ಇದ್ದಾನೆ ಅಂದರೆ ಇಬ್ಬರು ಆಟ ಆಡ್ತಾಯಿದ್ರು. ಸೊ ಅದನ್ನು ಒಂದು ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಇಲ್ಲಿ ಯಾವ ರೀತಿ ಹಾಕಿದ್ದಾನೆ ಅಂತ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.